ಏನಾಯ್ತಾ ಬಂದೆ? ಹೇಳೋದು ಎಂತಪ್ಪ ಬೆಳಿಗ್ಗೆ ಕಿರಿಕಿರಿ. ಉಮೇಶಣ್ಣ, ಅಲ್ಲಿ ಶರ್ಮಿಳರ ಮನೆಯಲ್ಲಿ ಗುಬ್ಬೆ ಆಗ್ತದೆ, ಹೋಗಿ ಬರುವ. ನಾನು ನಿನ್ನೆ ಕಣ್ಣಾರೆ ನೋಡಿದ್ದೇನೆ. ಎಷ್ಟು ಒಳ್ಳೆ ಬುದ್ಧಿ ಇದ್ದಾವ. ನಮ್ಮ ಮನೇಲಿ ಇದ್ದಾನೆ, ಅವನಿಗೆ ಚೂರು ಬುದ್ಧಿ ಇಲ್ಲ. ಇನ್ನು ನಿಂತ್ರೆ ಆಗುದಿಲ್ಲ ಮರ್ರೆ. ಹೋಗು ಹೋಗು ಹೋಗು. ಏನಾಯ್ತಾ? ನಿನ್ನೆ ತನಕ ಆಟ ಆಡ್ತಾ ಆಚೆ ಈಚೆ ಓಡಾಡ್ತಾ ಇದ್ದ. ಈಗ ನನ್ ಕಣ್ಮುಂದೆನೆ ಇಲ್ಲ. ಎಷ್ಟು ಚೆನ್ನಾಗಿ ಸಾಕಿದ್ದೇನ್ರಿ. ಶರ್ಮಿಳಾ, ಹೋಗಿದ್ರೆ ಹೋದವನು ಬರ್ತಾನ? ಜೀವದಲ್ಲಿ ಇಲ್ಲಾದ್ರೆ ನಾವು ಅವನ ಮೇಲೆ ಇಟ್ಟ ಆಸೆ ಬಿಡ್ಬೇಕು. ಹಾಗೆ ಹೇಳ್ಬೇಡ್ರಿ. ನನಗೆ ಏನ್ ಮಾಡ್ತೀರಂತ ಗೊತ್ತಿಲ್ಲ. ನಾಳೆ ಒಳಗಡೆ ಅವನು ಮನೆಯಲ್ಲಿ ಇರ್ಬೇಕು. ಸರಿ, ಬಂದೆ. ಹಲೋ, ಕೆಲಸ ಆದಷ್ಟು ಬೇಗ ಆಗ್ಬೇಕು. ಹಣದ ಬಗ್ಗೆ ಚಿಂತೆ ಮಾಡಬೇಡಿ, ನಾನಿದ್ದೇನೆ. ಸರಿ ಸರಿ, ಆಯ್ತಾಯ್ತು. ನನ್ನ ಧನವನ್ನು ಕದ್ದವರನ್ನು ನೋಡ್ಕೊ. ನಾರಲೋಕವಾಗುವ ಇಂದಿರಮ್ಮ ಆನೆ ಕೋಟೆ ಉಂಡೆಯ. ಜಾಲಿ ಜಾಲಿ, ಫುಲ್ ಜಾಲಿ. ಪೂಜಾ, ಇವತ್ತಿನ ಭಜನೆ ಚೆನ್ನಾಗಿತ್ತಲ್ಲ? ಹೌದು ಕಣೆ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಆದ್ರಿಂದ ನನಗೆ ಭಜನೆ ಬಗ್ಗೆ ಭಕ್ತಿ ಬರೋ ಹಾಗೆ ಮಾಡಿ. ಭಜನೆ ಮಾಡಿದಷ್ಟು ಆ ದೇವ್ರು ನಮ್ಮ ಹತ್ರ ಆಗ್ತಾನೆ. ಲೈಫಲ್ಲಿ ನಾನು ಮುಂಚೆ ತುಂಬ ಕಷ್ಟಪಟ್ಟಿದ್ದೆ, ಆದರೆ ಯಾವಾಗ ನಾನು ಭಜನೆ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ನನ್ನ ಲೈಫ್ ಆಗಿರ್ಬೋದು, ನನ್ನ ಮನೆಯ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಕೂಡ ಸಾಲ್ವ್ ಆಗಿದೆ. ಹೌದು ಕಣೆ, ನೀನು ಹೇಳಿದ್ದು ನಿಜ. ನನ್ನ ಜೀವನದಲ್ಲಿ ಕೂಡ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ. ನನಗೆ ಮೊದಲು ಭಜನೆ ಹೇಳಲಿಕ್ಕೆ ಇಷ್ಟನೇ ಇರಲಿಲ್ಲ. ಮನೆಯಲ್ಲಿ ಭಜನೆ ಹೇಳುವಾಗ ನಾನು ಮೊಬೈಲ್ ಯೂಸ್ ಮಾಡ್ತಾ ಕೂತ್ಕೊಳ್ತಾ ಇದ್ದೆ. ಆದರೆ ಈಗ ಮನೆಯಲ್ಲಿ ಟಿವಿ ಮೊಬೈಲ್ ಸೌಂಡ್ ಹೋಗಿ ತಾಳದ ಸೌಂಡ್ ಜಾಸ್ತಿ. ಮತ್ತೆ 2 ಜಿಂಕೆ ಮರಿ ಬರ್ತಾ ಉಂಟು. ಇವತ್ತಿನ ಬೇಟ ಶುರು ಮಾಡುವ. ಮೂಕ ಜೀವ ಒಂದು ಕಾಣದಾಗಿದೆ. ಹೆತ್ತ ತಾಯಿ ಕರುಳ ಹಿಂಡಿದ ಫುಲ್ ಸ್ಟಡಿ. ಬಾಯಿ ಬಾರದ ಮೂಕ ಜೀವ ಒಂದು ಕಾಣದಾಗಿದೆ. ಹೆತ್ತ ತಾಯಿ ಕರುಳ ಹಿಂಡಿದಾಗಿದೆ. ಬಾರ, ಏನಾಗಲ್ಲ, ಮತ್ತೆ ಬಿಟ್ಟು ಹಾಕ್ತೀನಿ. ಬಾರ, ಒಮ್ಮೆ ಬಾರ. ಏನ್ ಮಾಡಲ್ಲ, ಆಯ್ತಾ? ಬಾ. ಏನಾಗಲ್ಲ. ಸರಿ, ಇಲ್ಲೇ ಕೂತೀರಿ ಆಯ್ತಾ? ನಾವು 4 ಜನ ಇದ್ದೇವೆ, ಬರ್ತೇವೆ. ಒಂದೇ ನಿಮಿಷ. ನಾನು ಹೋಗ್ತೇನೆ. ನೀನು ಮತ್ತೆ ಹೋಗು. ನೀನು ಮತ್ತೆ ಆಮೇಲೆ ನಾನು ಹೋಗ್ತೇನೆ.
ನಾನು ಹೋಗ್ತೀನೋ, ನೀನು ಆಮೇಲೆ ಹೋಗು. ಆಯ್ತು ಮಾರೆ, ನೀನು ಬೇಗ ಎದ್ದೇಳು. ಏಳಿಗೆನೆ ಅರ್ಧ ಗಂಟೆ ಮಾಡ್ತೀನಿ. ಹಂಗೆ ಬಾ ದಾರಿಗೆ. ನೀನು ಮತ್ತೆ ಹೋಗಿ ಆಯ್ತಾ? ನಾನು ಹೋಗಿ ಬರ್ತೀನಿ ಮೊದಲು. ನಿಮ್ಮಿಂದ ನನಗೆ ತುಂಬ ಉಪಕಾರ ಆಯ್ತಣ್ಣ. ಪಕ್ಕದ ಮನೆಯಲ್ಲಿ ಭಜನೆ ಇತ್ತು. ಇವತ್ತು ಭಜನೆ ಬೇಗ ಮುಗಿಸಿ ಬಂದ್ವಿ. ನಾವು ಯಾವತ್ತೂ ಇದೇ ದಾರಿಯಲ್ಲಿ ಬರೋದು, ಆದರೆ ಇವತ್ತು ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ. ನಿಮ್ಮನ್ನ ಕಾದೋ ದೇವರು, ಯಾಕಂದ್ರೆ ನೀವು ದೇವರ ಭಜನೆ ಮಾಡಿ ಬಂದ್ರಲ್ಲ ಹಾಗೆ. ಹೌದು, ತಗೊಳ್ಳಿ ಶಾಲು. ಇನ್ನು ಮುಂದೆ ಜಾಗೃತಿಯಾಗಿ ಹೋಗಿ ಬನ್ನಿ. ತೆಗೊಳ್ಳಿ ಶಾಲು. ಭಜನೆ ಮಾಡುವುದರಿಂದ ದೇವರು ತುಂಬಾ ಹತ್ತಿರದಲ್ಲಿ ಇರ್ತಾರೆ. ಯಾಕೆಂದ್ರೆ ನಿಮ್ಮ ಕೈಯಲ್ಲಿ ಶಾಲು ಮತ್ತು ತಾಳಿ ಇರುವುದರಿಂದ ನೀವು ಎದುರಬೇಕಂತಿಲ್ಲ, ಆಯ್ತಾ? ಜಾಗೃತಿಯಿಂದ ಹೋಗಿ ಬನ್ನಿ, ಆಯ್ತಾ? ಅವರನ್ನು ನಾವು ನೋಡ್ಕೊಳ್ತೀವಿ, ನೀವು ಧೈರ್ಯವಾಗಿ ಹೋಗಿ. ಮತ್ತೆ ನೀವು ಸ್ವಲ್ಪ ಹೆದರಿಬೇಡಿ, ಆಯ್ತಾ? ನಾವಿದ್ದೇವೆ, ಜಾಗೃತಿಯಿಂದ ಹೋಗಿ ಬನ್ನಿ, ಆಯ್ತಾ? ನೀನು ಭಜನೆ ಮಾಡುವ ನಿನ್ನ ಕೇಶರ ಶಾಲನ್ನು ಮುಟ್ಟಿದ್ಯ, ಮುಂದೆ ಗೊತ್ತಾಗುತ್ತೆ, ಕಾದು ನೋಡು ನೀನು. ನಿಂಗೆ ಇಲ್ಲ. ದೇವಿದಾಸ್ ಬಾ. ಎಂತ ಮಾರೆ, ಬೆಳಿಗ್ಗೆ ಪೇಪರ್ ಓದ್ತಿದ್ಯಾ? ಎಂತ ಬ್ರೇಕಿಂಗ್ ನ್ಯೂಸ್ ಉಂಟಾ? ಅಂಥದ್ದೇನಿಲ್ವಾ? ಅಲ್ಲ ಮಾರೆ, ನಾವು ನಿನ್ನೆ ಕರೆಕ್ಟ್ ಟೈಮ್ ಹೋಗ್ತಿದ್ದೀರಂಟಲ್ಲ, ಆ ಹೆಣ್ಮಕ್ಳ ಗತಿಯೇ ಬೇರೆ ಇತ್ತು. ಅವಳ ಕೈ ಮುರಿಬೇಕಿತ್ತಲ್ಲ. ಹೌದು ಮಾರೆ, ಅವ್ರು ಫುಲ್ ಅಮಲಲ್ಲಿದ್ರು. ಹೌದಾ? ಹಲೋ, ಹೌದಾ? ಯಾವಾಗಿಂದ? ನಮ್ಮ ಆಚೆ ಸಹ ಬರ್ಲಿಲ್ಲ ಮಾರೆ. ಸರಿ, ನಿಂಗೆ ನೋಡ್ಲಿಕ್ಕೆ ಸಿಕ್ಕರೆ ಕಾಲ್ ಮಾಡ್ತೇನೆ, ಆಯ್ತಾ? ಎಂತದ? ಎಂತೆಲ್ಲ ಮಾರೆ, ಆಚೆ ಮನೆ ದನ ಕಾಣ್ತಿಲ್ಲ ಅಂತೆ, ಹಾಗೆ ಕಾಲ್ ಮಾಡಿದ್ರು. ಹೌದಾ ಮಾರೆ? ಹೇಗೆ ಮಾರೆ, ನಮ್ಮೂರ ಕಡೆ ಪ್ರಾಣಿಗಳೆಲ್ಲರೂ ಬಂದಿರಬಹುದಾ? ಸರಿ, ನಾನು ಕೋಳಿಗೆ ತಿನ್ಲಿಕ್ಕೆ ಆಗಿ ಬರ್ತೇನೆ. ಆಪ್ತ, ನಾನು ಕೋಳಿಗೆ ತಿನ್ಲಿಕ್ಕೆ ಆಗಿ ಬರ್ತೇನೆ. ಈ ಕೋಳಿಗೆ ಏನಾದರೂ ಹಾಕು. ಅಣ್ಣನ ಹತ್ರ ಹೇಳಿ ನಮ್ಮ ಲವ್ವನ್ನು ಒಪ್ಪಿಸೋ ಹಾಗೆ ಮಾಡ್ತೀರಾ? ನಿಮ್ಮ ಅಣ್ಣನ ಹತ್ರ ಹೇಳಿಕ್ಕೆ ಟ್ರೈ ಮಾಡ್ತೀನಿ ಈ ಲವ್ ವಿಷಯವನ್ನ. ಅಣ್ಣ ಏನಾಯ್ತಾ? ಅರುಣ, ಏನ ಬರೀ ತಲೆ ಬಿಸಿಯಲ್ಲಿದ್ಯಾ? ಅಲ್ಲ ಮಾರೆ, ಕೋಳಿಯ ಗೂಡಿನ ಬಾಗಿಲು ತೆಗೆಯುವಾಗ ಕೋಳಿಗಳೇ ಕಾಣ್ತಾ ಇಲ್ಲ. ಹೌದಾ? ಮೊಟ್ಟೆ ಇಡ್ಲಿಕ್ಕೆ ಹೋಗಿರ್ಬೋದಾ? ಮೊಟ್ಟೆ ಇಡ್ಲಿಕ್ಕೆ ಅಲ್ಲ ಮಾರೆ, ಯಾವಾಗ ನೋಡ್ಲಿಕ್ಕೆ ತಮಾಷೆನೆ ಮಾರೆ. ನಿಂಗೆ ಕೋಳಿ ಕಾಣ್ತಾ ಇಲ್ಲ, ಯಾವ ಕೋಳಿ ಸಹ ಕಾಣ್ತಾ ಇಲ್ಲ. ಅಲ್ಲ ಮಾರೆ, ನಿನ್ನ ಆಚೆ ಮನೆಯ ದನ, ನನ್ನ ಮನೆಯ ಕೋಳಿಗಳು, ಪ್ರಾಣಿಗಲ್ಲರು ಇರ್ಬೋದಾ ಮಾರೆ? ಪ್ರಾಣಿಗಳರಂತೆ, ಪ್ರಾಣಿ ಕಳ್ಳರು. ಯಾವುದೋ ಒಂದು ಊರಿನ ಪ್ರಾಣಿ ತಿಂತಿರ್ಬೋದು ಮಾರೆ, ಬೇರೆ ಅಂತೆಲ್ಲ. ಅಲ್ಲ ಮಾರೆ, ಕೋಳಿಯನ್ನು ಚಿಕ್ಕ ಪ್ರಾಣಿ ಸಹ ತಿನ್ಬೋದು, ಆದರೆ ದನವನ್ನು ತಿನ್ನುವಷ್ಟು ದೊಡ್ಡ ಪ್ರಾಣಿ ಇರಬಹುದಾ? ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡುವುದೇ ಒಳ್ಳೆಯದು. ಅದೌದು, ಅದು ಕೊಡುವ. ಇಲ್ಲಾದ್ರೆ ಯಾವುದೋ ಕಾಣದ ಕೈಯ ಕೈವಾಡ ಇದೆ. ಯಾರು ಹೇಳಿದ್ರು ಚಿರತೆ ಅಂತ ಹೇಳಿದ್ರು? ಕಳ್ಳ ಅಲ್ಲ, ಕಳ್ಳರು ಬಂದಿರ್ಬೋದು.
2,000 ಅಮೌಂಟ್ ಬೇಕಿತ್ತಣ್ಣ. ಯಾಕೆ? ಶಾಪಿಂಗ್ ಹೋಗ್ಲಿಕ್ಕೆ. ಯಾರೆಲ್ಲ? ನಾನು ನನ್ನ ಫ್ರೆಂಡ್ಸ್. ಆಪ್ತಾ, ಇಷ್ಟರ ಮಟ್ಟಿಗೆ ನಿನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೇನೆ. ಅಪ್ಪ ಅಮ್ಮನನ್ನು ನಾವು ಚಿಕ್ಕಂದ್ರೇ ಕಳ್ಕೊಂಡಿದ್ದೇವೆ. ಆದರೆ ಒಂದು ವಿಷಯವನ್ನು ನೀನು ಬಚ್ಚಿಟ್ಟಿದ್ದೀಯಲ್ಲ. ಏನೇ ಇರಲಿ, ನನ್ನ ತಂಗಿ ಏನಂತ ನಂಗೆ ಗೊತ್ತುಂಟು. ನನ್ನ ತಂಗಿ ಲೈಫ್ ಪಾರ್ಟ್ನರಾಗಿ ಚಾಯ್ಸ್ ಮಾಡುವಾಗ ಯೋಚನೆ ಮಾಡಿ ಚಾಯ್ಸ್ ಮಾಡಿಸಲ್ಲ ಅಂತ. ಇರಲಿ, ನಿನ್ನ ಹುಡುಗನನ್ನು ನಾನು ನೋಡಬೇಕು. ತೋರಿಸ್ಬೋದಾ? ಸರಿ ಅಣ್ಣ. ಏನ್ ಮಾರಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬಾರಿ ಬೆಚ್ಚದಲ್ಲಿದ್ಯಾ? ಇವಳು ಬೇರೆ ಬಾರಿ ಡಲ್ ಆಗಿದ್ದಾಳೆ. ಎಂತ ಏನಾಯ್ತು? ಎಂತ ವಿಷಯ ಅಂತ? ನೋಡು ದೇವಿದಾಸ್, ನೀನು ಬರುವ ಮುಂಚೆ ತುಂಬ ಖುಷಿಯಲ್ಲಿದ್ದೆ. ಆದರೆ ನೀನು ಬರುವುದು, ಇವಳ ಮೊಬೈಲಲ್ಲಿ ಫೋಟೋ ನೋಡುವುದು ಒಂದೇ ಟೈಮ್ ಆದ ಕಾರಣ ನನಗೆ ನಿನ್ನ ಹತ್ರ ತುಂಬ ಉಪಕಾರ ಇದೆ. ಅಂತದ್ದು ಎಂತ ಆಯ್ತಾ? ಆ ಫೋಟೋಕ್ಕೆ ಮತ್ತೆ ನಂಗೆ ಎಂತ ಲಿಂಕ್ ಇದೆ? ದೇವರು ದಾರಿ ತೋರಿಸಿದಾಗೆ ಆಯಿತು ಮಾರೆ. ನಾನು ನನ್ನ ಹುಡುಗನನ್ನು ತುಂಬ ಇಷ್ಟಪಡ್ತಿದ್ದೇನೆ. ಸೊ ನೀವು ಅಣ್ಣನಲ್ಲಿ ಹೇಳಿ ನಮ್ಮ ಲವ್ವನ್ನು ಒಪ್ಪಿಸೋ ಹಾಗೆ ಮಾಡ್ತೀರಾ? ಯಾಕೆಂದ್ರೆ ನೀವು ಅಣ್ಣನಲ್ಲಿ ತುಂಬ ಕ್ಲೋಸ್ ಇದ್ದೀರಲ್ವಾ? ನಿಮ್ಮ ಅಣ್ಣನ ಹತ್ರ ಟ್ರೈ ಮಾಡ್ತೀನಿ ಈ ಲವ್ ವಿಷಯವನ್ನ. ನೀನು ಇವನನ್ನು ನೋಡಿದ್ಯಾ? ಅವಳ ಲವರಂತೆ. ನೋಡು ದೇವಿದಾಸ, ನಾನು ಎಂತ ಹೇಳಲ್ಲ, ನೀನೇ ಹೇಳು. ಸಮಾಧಾನ ಮಾಡ್ಕೋ, ಕೂಗ್ಬೇಡ, ಏನಾಗುದಿಲ್ಲ ಆಯ್ತಾ? ನೋಡಾಪ್ತ, ಆದದಾಯಿತು. ನೆನಗುಂಟಲ್ಲ, ಅವನಿಗಿಂತ ಒಳ್ಳೆಯ ಹುಡುಗ, ಗುಣನಡತೆ ಇರುವ, ಯಾವುದೇ ದುರಭ್ಯಾಸ ಇಲ್ಲದ ಹುಡುಗನನ್ನು ನೋಡಿ ಗೌಜಿಯಲ್ಲಿ ಮದುವೆ ಮಾಡ್ತೇನೆ. ನೀನು ನಾನು ನೋಡಿದ ಹುಡುಗನನ್ನು ಆಗ್ತೀಯಾ? ಅಣ್ಣ, ನಿಮ್ಮ ಹತ್ರ ಹೇಳಿದೆ ನಾನು ತುಂಬ ತಪ್ಪು ಮಾಡಿದೆ ಅಣ್ಣ. ನೀನು ಯಾವ ಹುಡುಗನನ್ನು ತೋರಿಸ್ತೀಯಾ ಆ ಹುಡುಗನ್ನೇ ಮದುವೆ ಆಗ್ತೀನಿ. ನೋಡು, ನಿನ್ನನ್ನು ದೇವಿದಾಸ್ ಒಪ್ಪಿದ್ರೆ ಮದುವೆ ಆಗ್ತೀಯಾ? ಆಪ್ತ 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 ಲವ್ ಮಾಡುವ ಟೈಮಲ್ಲಿ ಸ್ವಲ್ಪ ಸಹ ಮೂಲಿಕೆ ಬಿಡಲಿಲ್ಲ. ಇದು ಇನ್ನು ನನಗೇನೆ. ಸ್ವಲ್ಪ ನಂಗೆ ಸಹ ಇರ್ಲಿಯಾ? ಲವ್ ಮಾಡಿದ್ದು ನಾನಾ ನೀನಾ? ಅಷ್ಟು ಸಲ ಬರಲಿ ಬಿಟ್ಟದಿಲ್ಲ. ನಾನು ಸ್ವಲ್ಪ ಎನರ್ಜಿ ತೆಗೆದುಕೊಂಡು ಬರ್ತೇನೆ.
ಈ ಮಾಲ್ ಸಾಕಾಗಿಲ್ಲ. ಏನಾಯ್ತು ಅವರಿಬ್ರಲ್ಲಿ? ಭೂಪೇಂದ್ರ ಲವರು ರೋಡ್ ಸೈಡ್ ನಿಂತಿದ್ರು. ನಾನು ಮಾಲ್ ತಗೊಳ್ಳಿಕ್ಕೆ ಹೋಗಿದ್ದೆ. ಭೂಪೇಂದ್ರ ಮತ್ತು ಶರತ್ ಅವಳನ್ನ ಎತ್ತಕೊಂಡು ಬರಲಿಕ್ಕೆ ರೋಡ್ ದಾಟುವಾಗ ಆಕ್ಸಿಡೆಂಟ್ ಆಯಿತು. ಸ್ಪಾಟ್ ನನಗೆ ಹೋಗ್ಲಿಕ್ಕೆ ಹೆದರಿಕೆ ಆಯಿತು. ಯಾಕಂದರೆ ಪೊಲೀಸ್ ಇದ್ರು. ನಾನು ಹೆದರಿಕೆಯಲ್ಲಿ ಓಡಿ. ಹೊರಗೆ ಬನ್ರಿ ಒಮ್ಮೆ ಹೊರಗೆ. ಅವನು ಬಂದಿದ್ದಾನೆ. ಏನ ಬೆಳಿಗ್ಗೆ ಭಾರಿ ಖುಷಿಯಲ್ಲಿದ್ದೆ. ಕಳೆದು ಹೋದ ನಾಯಿ ಬಂತ್ರಿ, ಪಾಪ ಅದಕ್ಕೆ ಊಟ ಹಾಕ್ತೇನೆ ನಾನು. ಹಲೋ, ನಾಯಿ ಬಂದಿದೆ ಮಾರ್ರೆ, ನಿಮ್ಮ ಸುದ್ದಿ ಎಲ್ಲ ಮಾರ್ರೆ. ಕಿರಿಕಿರಿ ಆಗ್ತಿಲ್ಲ ಮಾರ್ರೆ. ನಾಯಿ ಬಚ್ಚಿ ತುಂಬಾ ತಪ್ಪು ಮಾಡಿದೆ. ನಾನು ಸಂಜೆ ಆಗುವಷ್ಟರಲ್ಲಿ ನಾಯಿಯನ್ನು ಗೂಡಲ್ಲಿ ಇಡಬೇಕು. ಆಪ್ತಾ, ಓ ಆಪ್ತಾ, ಇಲ್ಲಿ ಬಾ ಅಂತೆ. ಎಂತ ಅಣ್ಣ? ಒಂದು ಗುಡ್ ನ್ಯೂಸ್ ಉಂಟು. ಏನು? ಕಾಣದ ಕೈಯ ಕೈವಾಡ ಯಾರ್ದಂತ ಎಲ್ಲ ಗೊತ್ತಾಯ್ತು. ನೀನು ಒಂದು ವೇಳೆ ಅವನನ್ನು ಮದುವೆ ಆಗಿದ್ರೆ ಉಂಟಲ್ಲ, ನಿನ್ನ ಜೀವನ ಕೂಡ ಕಾಣದಾಗೆ ಆಗ್ತಿತ್ತು. ನೋಡು, ದೇವದಾಸನ ಕಾಲ್ ಬರ್ತಾ ಉಂಟು. ಆಗುದೆಲ್ಲ ಒಳ್ಳೆಯದಕ್ಕೆ. ಹಲೋ ಹಲೋ, ಆಚೆ ಮನೆ ದನ ಬಂದಂತೆ ಮಾರೆ. ಮತ್ತೆ ರಿಲೇಶನ್ ಅವ್ರ ಮನೆ ನಾಯಿ ಕಾಣಾಗಿತ್ತಲ್ಲ, ಮೊನ್ನೆ ಅದು ಸಹ ಬಂದಿದೆ ಅಂತೆ. ನಾವು ಹೇಳಿದಾಗ ಎಂತ ಇಲ್ಲ ಈ ಊರಲ್ಲಿ, ಸುಮ್ಮನೆ ಇಲ್ಲ. ಯಾವ ಪ್ರಾಣಿಸ್ ಇಲ್ಲ, ಏನಿಲ್ಲ, ಎಲ್ಲ ಸುಮ್ಮನೆ. ಪ್ರಾಣಿಗಳಿಲ್ಲ, ಪ್ರಾಣಿಗಳನ್ನೇ ಕದ್ದು ತಿನ್ನುವ ಮನುಷ್ಯರು ಈ ಊರಲ್ಲಿದ್ದಾರೆ. ಮನೆಗೆ ಬಾ, ಹೇಳ್ತೇನೆ. ಸರಿ ಆಯ್ತು. ನೋಡು ಯಾರಂತ ಗೊತ್ತಾಗ್ತದೆ. ಅಣ್ಣ, ಇದು ನಿಜನಾ? ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರಿಂದ ಇಂಥ ಪ್ರಾಣಿ ಕಳ್ಳರನ್ನು ಹಿಡಿದು ಕಾನೂನಿನ ಪ್ರಕಾರ ಶಿಕ್ಷೆ ನೀಡಲು ಸಾಧ್ಯ. ಇಲ್ಲಾದ್ರೆ ಉಂಟಲ್ಲ, ಪ್ರಾಣಿ ಪಕ್ಷಿಗಳ ರಕ್ಷಣೆ ತುಂಬಾ ಕಷ್ಟ. ನಮಸ್ಕಾರ. ಎಂತ ಆಯ್ತಾ? ನೋಡು, ನೀನೇ ನೋಡು, ಇಲ್ಲಿ ನೋಡು. ಈ ಪ್ರಾಣಿಗಲ್ಲರ ಕಾಟದಿಂದ ನಮಗೆ ಸರಿಯಾಗಿ ನಿದ್ರೆ ಇಲ್ಲ. ಈ ಬೋಳಿ ಮಕ್ಕಳು ಸಿಗ್ಲಿ, ಅವರ ಗ್ರಹಚಾರ ಬಿಡಿಸ್ತೀನಿ.
ಎಂತಂತ ಕೇಳು. ಹಲೋ, ಕೆಲಸ ಎಲ್ಲಿ ತನಕ ಆಯಿತು? ಆಗ್ತಾ ಉಂಟು ಸರ್. ಎಂತ ಆಗ್ತಾ ಉಂಟು? ಯಾವ ಕೆಲಸ ಕೂಡ ಕಾಣ್ತಾ ಇಲ್ಲ. ದಿನ ಡ್ರಿಂಕ್ಸ್ ಮಾಡೋದಲ್ಲ, ಕೆಲಸ ಕೂಡ ಆಗಬೇಕಾಯ್ತಾ? ನಾಳೆವರೆಗೆ ಟೈಮ್ ಕೊಡ್ತೀನಿ. ಊರಲ್ಲಿದ್ದ ಪ್ರಾಣಿ ಪಕ್ಷಿಗಳ ಮಾಂಸ ಇಲ್ಲಿ ಬಂದು ಬರಬೇಕೆ. ನಮ್ಮ ಏರಿಯಾ ಒಂದೇ ಅಲ್ಲ, ಬೇಕಾದಷ್ಟಿದೆ. ಅದೇ ಊರಲ್ಲಿ ಇಡೀ ದಿನ ಕೆಲಸ ಮಾಡೋದಲ್ಲ. ಮತ್ತೆ ಒಂದು ವಿಷಯ, ಸ್ವಲ್ಪ ಜಾಗ್ರತೆ. ಯಾಕಂದರೆ ಪೊಲೀಸಿಗೆ ಇನ್ಫಾರ್ಮೇಷನ್ ಹೋಗಿದೆ. ಓಕೆ, ಅರ್ಥ ಆಯ್ತಲ್ಲ? ಟೇಕ್ ಕೇರ್. ಓಕೆ ಸರ್. ಊರಿನವರಿಗೆ ಅವರ ಮನೆ ಪ್ರಾಣಿ ಪಕ್ಷಿ ಕಳೆದೋಗುವಾಗ ಯಾವುದೋ ಪ್ರಾಣಿ ತಿಂತಾ ಇದೆ ಅಂದ್ಕೊಂಡ್ರು. ಆದರೆ ಈಗ ಪೊಲೀಸವರಿಗೆ ಹೋಗಿದೆ. ಹೌದಾ? ಎಂತದ? ಪ್ರಾಣಿ ಪಕ್ಷಿ ಕಳ್ಳರಿದ್ದಾರೆ, ಎಚ್ಚರ ವಹಿಸಿ. ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ, ಈ ನಂಬರಿಗೆ ಕರೆ ಮಾಡಿ ಅಂತ ಓಡಿದೆ ಅಂತೆ. ಅದನ್ನು ಬಿಸಾಡಬೇಡಿ, ಬಿಸಾಡೋದಲ್ಲಿ ಸುಟ್ಟಾಕಿ. ನಿಮ್ಮದು ಜಾಗ್ರತೆ. ಸರಿ. ಎಂತ ಮಾಡ್ತಾ ಇದ್ದಾನೆ? ಓಹೋ, ಇಷ್ಟೆಲ್ಲ ಕಿತಾಪತಿ ಆಗಿದಲ್ವ? ಯಾರ ಪಟ ತೆಗ್ದದ್ದು? ಯಾರ ಪಟ ತೆಗ್ದದ್ದು? ನೀನಾ? ಬಾಯಿಲಿ ಕಲಿಸ್ತೀನಿ ಈಗ. ನೀನಾ? ಹೇಳಿ ಈಗ, ಸತ್ಯ ಹೇಳಿ. ಎಷ್ಟು ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಿದ್ದೀರಿ? ಏನೆಲ್ಲ ಮಾಡಿ ಹೇಳಿ ಈಗ. ಇಲ್ಲ ಅಂದ್ರೆ ಎಲ್ಲಿ ಕಾರದ ಬುಡಿ ಹಾಕ್ಬೇಕು, ಏನ್ ಮಾಡ್ಬೇಕು ಎಲ್ಲ ಗೊತ್ತುಂಟು. ಕರೆಕ್ಟ್ ಹೇಳಿ. ಹೇಳಿ. ಬೆತ್ತದ ರುಚಿ ತೋರಿಸ್ಬೇಕಾ? ಹೇಳಿ. ಅಂದಾಜು 100ಕ್ಕಿಂತ ಮೇಲೆ ದನಗಳು. ಹೇಳ, ಸರಿ ಹೇಳ. 1,000ಕ್ಕಿಂತ ಹೆಚ್ಚು ಕೋಳಿಗಳು ಆಗಿದೆ ಸರ್. ಮೊನ್ನೆ ಒಂದು ದನ ತಪ್ಪಿಸಿಕೊಂಡು ಹೋಗಿದೆ. ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಸಾಯಿಸುವ ಉದ್ದೇಶ? ಅದರ ಮಾಂಸ ಎಲ್ಲ ವಿದೇಶಕ್ಕೆ ಹೋಗ್ತದೆ, ರಫ್ತಾಗ್ತದೆ. ಅಲ್ಲ, ಕೋಳಿಗಳು ವಿದೇಶಕ್ಕೆ ಮಾಡ್ತೀರಾ, ರಫ್ತು ಮಾಡ್ತೀರಾ? ಅದು ಕೋಳಿಗಳನ್ನೆಲ್ಲ ಇಲ್ಲೇ ಮಾಡ್ತೇವೆ ನಾವು. ಇಂಥ ಪ್ರಾಣಿಗಳು ಇಂಥ ಮನೆಯಲ್ಲಿದೆ ಅಂತ ನಿಮಗೆ ಹೇಗೆ ಗೊತ್ತಾ? ಅದರ ಕೆಲಸ ಎಲ್ಲ ಇವನ್ ಮಾಡ್ತಾನೆ. ಸರ್, ನಾನು ಡೇ ಟೈಮ್ನಲ್ಲಿ ಮನೆಗೆ ಹೋಗಿ ಅಡ್ರೆಸ್ ಕೇಳಿದಾಗೆ ಮಾಡಿ, ಆಮೇಲೆ ಇವರಿಗೆ ಫೋಟೋ ಎಲ್ಲ ಕಳಿಸಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೇನೆ.
ಮತ್ತೆ ಇವರು ಮುಂದುವರಿಸ್ತಾರೆ. ಇದರ ಅಪ್ಪ ಯಾರ? ಇದರ ಅಪ್ಪ ಯಾರ? ಬಾಯ್ ಬಿಡ. ದೇವೇಂದ್ರ. ನಿನ್ನ ಅಪ್ಪ ರಾಜ್ಕರ್ಗೆ ಫೋನ್ ಮಾಡ. ಇಲ್ಲಿ ಕೊಡ. ಏ ಬೋಳಿ ಮಗ, ಪೊಲೀಸಪ್ಪ ಏನು ಸಾಹೇಬ್ರೆ ಇಲ್ಲಿ ತನಕ ಕಾಲ್ ನಿಮ್ದು? ಎಲ್ಲಿದ್ದೆ ನೀನು? ನಿನ್ನ ಚೇಲಗಳು ಈಗ ನನ್ನ ಕೈಯಲ್ಲಿದ್ದಾರೆ. ನೀನು ಎಲ್ಲಿದ್ದರು ನಿನ್ನನ್ನು ಓದೊಳಗೆ ಹಾಕ್ತೇನೆ. ಪೊಲೀಸಪ್ಪ, ಆ ದೇವರಿಗೆನೇ ನನ್ನ ಮುಖ್ಯಕ್ಕೆ ಆಗಿಲ್ಲ, ಇನ್ನು ನಿಮಗೆ ಆಗಿಲ್ಲ. ಸಾಧ್ಯನೇ ಇಲ್ಲ ಪೊಲೀಸಪ್ಪ. ಕಟ್ ಮಾಡಿದ್ಯಾ? ಮಾಡು ಮಾಡು. ನಿನ್ನನ್ನು ಹೇಗೆ ಎಳೆದು ತರಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಪೊಲೀಸಪ್ಪ, ನನ್ನನ್ನು ಅರೆಸ್ಟ್ ಮಾಡೋಣ. ನೋ. ಇಷ್ಟು ದನ ಮತ್ತು ಕೋಳಿಯನ್ನು ಕದ್ದುವಾಗ ನಿನ್ನ ರಿಲೇಷನ್ ಅನ್ನ ಇವನು ಏನ್ ಮಾಡಿಲ್ಲ ಮಾರೆ? ಅದೆಲ್ಲ ಹೋಗಿತ್ತಂತೆ. ಹೌದಾ? ಈಗ ಬಂದಿದಂತೆ. ಹೌದಾ? ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಿ ಮತ್ತು ಉಳಿಸಿ, ಭಜನೆ ಹಾಡುವುದನ್ನು ರೂಢಿಸಿಕೊಳ್ಳಿ ಮತ್ತು ಭಜನೆಯನ್ನು ಪ್ರೀತಿಸಿ. ಸರಿಯಾದ ದಾರಿಯನ್ನು ನೋಡುವುದರಿಂದ ಜೀವನದ ದಾರಿಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ.